ಹಾಯ್ ಫ್ರೆಂಡ್ಸ್, ನಾನು ನಳಿನಿ. ಬನ್ನಿ ಸ್ಪೆಷಲ್ ಬಿರಿಯಾನಿ ಮಾಡೋಣ. ಚಿಕನ್ ಬಿರಿಯಾನಿ ಮಸಾಲೆ ನೋಡ್ಕೊಳ್ಳಿ. ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಹಸಿಮೆಣ್ಸಿನ್ಕಾಯಿ, ಟೊಮೆಟೊ ಇಷ್ಟು ಒಂದೇ ಸಲ ಹಾಕಿ ಫ್ರೈ ಮಾಡಿಬಿಡೋಣ. ಕುಕ್ಕರಲ್ಲಿ 3 ಸ್ಪೂನ್ ಎಣ್ಣೆ ಹಾಕಿದ್ದೆ. ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ. ಇದಕ್ಕೆ 1 ಕಟ್ಟಷ್ಟು ಪುದೀನ ಸೊಪ್ಪು, 1 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಮಸಾಲೆ ಎಲ್ಲ ಲೈಟಾಗಿರುತ್ತೆ ಫ್ರೆಂಡ್ಸ್, ನೋಡ್ಕೊಳ್ಳಿ. ಚಿಕನ್ನ ತೊಳೆದಿಟ್ಕೊಂಡಿದ್ದೆ ಮೊದಲೇ. ಇದನ್ನು ನಾನು 1 ಕಪ್ ಮೊಸರು, ರುಚಿಗೆ ತಕ್ಕಷ್ಟು ಖಾರ, ಧನಿಯಾ ಪುಡಿ, ಕರಿಮೆಣಸಿನ ಪುಡಿ, ಅರಿಶಿನ ಪುಡಿ, ಉಪ್ಪು ಸ್ವಲ್ಪ ಉಪ್ಪು ಹಾಕಿದ್ದೆ. ಆಮೇಲೆ ಅನ್ನಕ್ಕೆ ಹಾಕ್ತೀನಿ. ಚಿಕನ್ಗೆ ಆಗೋಷ್ಟು ಉಪ್ಪು ಹಾಕಿದ್ದೆ. ಇಷ್ಟು ಹಾಕಿ ನೆನೆಸಿದ್ದೆ ಅರ್ಧ ಗಂಟೆ. ಈ ಚಿಕನ್ ಪೀಸ್ಗಳನ್ನ ಈ ಒಗ್ಗರಣೆಯಲ್ಲಿ ಹಾಕ್ತಾಯಿದ್ದೀನಿ. ಒಗ್ಗರಣೆಯಲ್ಲಿ ಎಲ್ಲ ಮಿಕ್ಸ್ ಆಗಲಿ. ಸ್ವಲ್ಪ ಫ್ರೈ ಆಗಬೇಕು. ಈ ಒಗ್ಗರಣೆಯಲ್ಲಿ ಚಿಕನ್ ಫ್ರೈ ಆದರೆ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಹಾಕಿದ ನೆಂದಿರೋ ಚಿಕನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಮಸಾಲೆಯಲ್ಲಿ ನೆಂದಿರೋ ಚಿಕನ್ನ ಸ್ವಲ್ಪ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ಅರ್ಧ kg ಅಷ್ಟು ಹಾಕಿ ತೊಳೆದಿಟ್ಟಿದ್ದೆ ಫ್ರೆಂಡ್ಸ್ ನಾನು. ಅದನ್ನು ಇದಕ್ಕೆ ಹಾಕ್ಬಿಟ್ಟು ಫ್ರೈ ಮಾಡೋಣ. ಈ ಒಗ್ಗರಣೆಯಲ್ಲೇ ಅಕ್ಕಿನೂ ಫ್ರೈ ಆಗಲಿ. ಎಣ್ಣೆ ಜೊತೆ ಫ್ರೈ ಆದರೆ ಏನಾಗುತ್ತೆ ಗೊತ್ತಾ, ಅನ್ನ ಉಡಿ ಉಡಿಯಾಗಿರುತ್ತೆ. ಒಂದಾಗಲೂ ಮೆತ್ಕೊಳ್ಳೋದಿಲ್ಲ. ಒಗ್ಗರಣೆ ಎಣ್ಣೆಯಲ್ಲಿ ಫ್ರೈ ಆಗಿರುತ್ತಲ್ಲ ಹಾಕಿ, ಅದರಿಂದ ಮುದ್ದೆ ಆಗೋಲ್ಲ ಅನ್ನ. ನೋಡಿ, ಅರ್ಧ kg ಅಷ್ಟು ಹಾಕಿ ಇದನ್ನು ಹಾಕಿ ನೋಡಿ. ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನೀರು ಹಾಕ್ಬಿಡೋಣ. ಮಸಾಲೆ ಇಷ್ಟೇ ಫ್ರೆಂಡ್ಸ್, ನೆಂದಿರೋ ಚಿಕನ್ ಜೊತೆ ನೆಂದಿರೋದು, ಹಸಿಮೆಣ್ಸಿನ್ಕಾಯಿ ಹಾಕಿರೋದು ಇಷ್ಟೇ ಖಾರ. ಇದಕ್ಕೆ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಒಂದು ಸಲ ಮಿಕ್ಸ್ ಮಾಡಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಗಲೇ ಸ್ವಲ್ಪ ಚಿಕನ್ಗೆ ಹಾಕಿ ಇಟ್ಟಿದ್ದೆ. ಈಗ ಅನ್ನಕ್ಕಾಗೋಷ್ಟು ಉಪ್ಪು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ. ಉಪ್ಪು ಹಾಕಿನೂ ಒಂದು ಸಲ ಮಿಕ್ಸ್ ಮಾಡಿ ಇಟ್ಬಿಡೋಣ. ಉಪ್ಪು ಹಾಕಿದ್ಮೇಲೆ ಇದೊಂದು ಸಲ ಮಿಕ್ಸ್ ಮಾಡೋಣ. ಎಲ್ಲ ಕಡೆ ಉಪ್ಪು ಒಂದೇ ಕಡೆ ನಿಲ್ಲೋದು ಬೇಡ, ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಅಂತ. ನಾನು ಇದನ್ನು ಒಂದು 20 ನಿಮಿಷ ಕುಕ್ಕರ್ ಲಿಡ್ ಮುಚ್ತೀನಿ ಅಷ್ಟೇ, ವೆಯ್ಟ್ ಹಾಕೋದಿಲ್ಲ. ಲಿಡ್ ಮುಚ್ಚಿ 20 ನಿಮಿಷದಲ್ಲಿ ಪಲಾವ್ ರೆಡಿ ಆಗಿಬಿಡುತ್ತೆ. ನೋಡಿ ಬನ್ನಿ, ರೆಡಿಯಾಗಿದೇನೋ ನೋಡೋಣ ಪಲಾವು. ಇದೇ ಟೈಪ್ ನಾವು ಎಗ್ ಹಾಕ್ಕೊಂಡು ಮಾಡ್ಕೊಬೋದು. ಎಗ್ ಬಿರಿಯಾನಿ ಆಗುತ್ತೆ. ಮಟನ್ ಹಾಕ್ಕೊಂಡ್ರೆ ಮಟನ್ ಬಿರಿಯಾನಿ. ಮಸಾಲೆ ಮಾತ್ರ ತುಂಬ ಲೇಟ್ ಫ್ರೆಂಡ್ಸ್. ಇದೇ ಮಸಾಲೆನ ಹಾಕ್ಕೊಳ್ಳೋದು. ಕೊನೆಯಲ್ಲಿ ನಾನು ಒಂದು 3 ರಿಂದ 4 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಇದಕ್ಕೆ ನಾನು ಚಿಕನ್ ಗ್ರೇವಿ, ಜೋಳದ ರೊಟ್ಟಿ, ಕಬಾಬು, ಎಗ್ ಫ್ರೈ ಬಿರಿಯಾನಿ ಜೊತೆ ಮಾಡಿದ್ದೀನಿ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಬನ್ನಿ ಟೇಸ್ಟ್ ನೋಡೋಣ.